ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಬ್ಬ ಖರ್ಗೆ. ಏನಾಗಲಿದೆ ದಲಿತ ಸಿಎಂ ಅಸ್ತ್ರ? ಪರಂ ಅತಂತ್ರ. ಮುಖ್ಯಮಂತ್ರಿ ಆಸೆಯನ್ನ ಕೈಬಿಟ್ರ ಪರಂ. ನಮಸ್ಕಾರ ವೀಕ್ಷಕರೇ, ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೆ ಆಗ್ಬೋದು. ಸದ್ಯ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಪ್ರದರ್ಶನದ ಬಳಿಕ ಇನ್ನೂ ಜೀವಂತವಾಗಿದೆ. ಮುಖ್ಯಮಂತ್ರಿ ಬದಲಾಯಿತರ ಇಲ್ವೋ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗೇ ಆಗುತ್ತೆ. ಒಂದಷ್ಟು ಜನ ಹೇಳ್ತಾರೆ ಬೆಳಗಾವಿ ಸೆಷನ್ ಆಗೋಗ್ಲಿ, ಆಮೇಲೆ ಮುಖ ನೋಡ್ಕೊಳಕ್ಕಾಗಲ್ಲ ಒಂದಷ್ಟು ಜನಕ್ಕೆ ಅಂತಾರೆ. ಗೊತ್ತಿಲ್ಲ. ಇವೆಲ್ಲದರ ನಡುವೆ ಕೆಲವರ ಆಸೆ, ಕೆಲವರ ಕನಸು, ಕೆಲವರ ಪರಿಶ್ರಮ ಹಾಗೆ ಉಳಿದೋಗ್ಬಿಡುತ್ತೆ. ದುರಂತ ನಾಯಕರುಗಳಾಗಿ ಉಳಿದು ಬಿಡ್ತಾರೆ. ಇದರಲ್ಲಿ ಒಬ್ಬರು ಕೊರಟಗೆರೆಯ ಕಿಂಗ್ ಡಾಕ್ಟರ್ ಜಿ ಪರಮೇಶ್ವರ್. ಸದ್ಯ ಕರ್ನಾಟಕದ ಗೃಹ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು. ಈ ಮನುಷ್ಯನ ಸಿದ್ದರಾಮಯ್ಯ ಕೊನೆವರೆಗೂ ಮರಿಬಾರದು ತಮ್ಮ ಜೀವನದಲ್ಲಿ. 2013 ವಿಧಾನಸಭಾ ಚುನಾವಣೆಯಲ್ಲಿ ಪರಮೇಶ್ವರ್ ಗೆದ್ದಿದ್ರೆ ಮುಖ್ಯಮಂತ್ರಿ ಆಗ್ಬಿಡೋರು. 8-10 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರಲ್ಲಿ ಇವರು ಕೂಡ ಅಗ್ರಮಾನ್ಯರು. 2013ರಲ್ಲಿ ಸಿದ್ದರಾಮಯ್ಯ ಅವರು CM ಆಗಿದ್ದು ಅದೇ ಫಸ್ಟ್ ಟೈಮು. ಸೋತ್ಬಿಟ್ರು. JDS ವಿರುದ್ಧ, ಸುಧಾಕರ್ ಲಾಲ್ ವಿರುದ್ಧ ಕೊರಟಗೆರೆಯಲ್ಲಿ ಯಾವಾಗಲೂ ಚರ್ಚೆ ನಡೆಯುತ್ತೆ. ಮಲ್ಲಿಕಾರ್ಜುನ ಖರ್ಗೆ ದಲಿತ CM ಆಗಲಿಲ್ಲ, ನಾವು ಯಾವಾಗಲೂ ಹಿಂದುಳಿದವರ ಪರ, ನಾವು ಯಾವಾಗಲೂ ಅಲ್ಪಸಂಖ್ಯಾತರ ಪರ ಅಂತ ಬಿಲ್ಡಪ್ ಕೊಡೋ ಕಾಂಗ್ರೆಸ್ಸು ದಲಿತ CM ಮಾಡಲಿಲ್ಲ ಅಂತ ನಡೆಯುತ್ತೆ. ಸೇಮ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆದಂಥ ಅನ್ಯಾಯ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕೂಡ. ಅವ್ರೇನು DCM ಆಗ್ಬೋದೇನೋ ಗೊತ್ತಿಲ್ಲ. ಒಂದು ಕಡೆ DK ಶಿವಕುಮಾರ್ ಬಿಡೋಂಗಿಲ್ಲ. ಸತೀಶ್ ಜಾರಕಿಹೊಳಿ ಹೆಸರು ಜೋರಾಗಿ ಕೇಳಿಬರುತ್ತೆ. ಸುಮ್ಮನಿರ್ರಿ, ನಾನು ಯಾರಿಗೆ ಕಡಿಮೆ ಇಲ್ಲ ಅಂತಾರೆ ಡಾಕ್ಟರ್ MB ಪಾಟೀಲ್. ಇವೆಲ್ಲದರ ನಡುವೆ ಪರಮೇಶ್ವರ್ ದಲಿತ CM ಕೋಟಾದಲ್ಲಿ CM ಆಗ್ತಾರಾ? ಇದು ಚರ್ಚೆ ನಡೆಯುತ್ತಾ? ಗೊತ್ತಿಲ್ಲ. ಇದೇ ಕಾರಣಕ್ಕೆ ಕರ್ನಾಟಕದ ಮತ್ತೊಬ್ಬ ಖರ್ಗೆ ಆಗ್ಬಿಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತಾರೆ. ಈ ಕೊರಟಗೆರೆ ಹೆಂಗೆ ಅಂದರೆ, ವಿಧಾನಸಭಾ ಕ್ಷೇತ್ರ ಶುರು ಆದಮೇಲೆ SC ಮೀಸಲು ಕ್ಷೇತ್ರ ಇದು. ಆನಂತರದಲ್ಲಿ 1962ರಿಂದ 2008ರವರೆಗೂ ಇದು ಸಾಮಾನ್ಯ ಕ್ಷೇತ್ರ ಆಗಿತ್ತು. 2008ರಿಂದ ಈಗ ಮತ್ತೆ SC ಮೀಸಲು ಕ್ಷೇತ್ರ ಆಗಿದೆ. ಸುಧಾಕರ್ ಲಾಲ್ ಏನು ಡಮ್ಮಿ ಕ್ಯಾಂಡಿಡೇಟ್ ಆಗಿರಲಿಲ್ಲ. 2013ರಲ್ಲಿ ಏನೋ ಅಲಗ್ ಬುಲ್ಲಾಕ ಗೆಲ್ಲಿಲ್ಲ. ಯಾಕೆಂದರೆ JDSನ ಭದ್ರಕೋಟೆ ಇತ್ತು. ಚೆನ್ನಿಗಪ್ಪ ಮಾಜಿ ಸಚಿವರು ಸತತವಾಗಿ ಗೆಲ್ಲೋ ಮೂಲಕ JDSನ ಭದ್ರಕೋಟೆಯನ್ನಾಗಿ ಮಾಡಿದರು. ಆದರೆ 2008ರಲ್ಲಿ ಅದನ್ನ ಬ್ರೇಕ್ ಮಾಡಿತ್ತು ಡಾಕ್ಟರ್ ಜಿ ಪರಮೇಶ್ವರ್. 2008ರಲ್ಲಿ ಗೆದ್ದವರು 2013ರಲ್ಲಿ ಯಾಮಾರ್ಬಿಟ್ರು. 2013ರಲ್ಲಿ ಅವ್ರು ಗೆದ್ದಿದ್ರೆ ಸತತವಾಗಿ KPCC ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಆಗಬೇಕಿತ್ತು. ಹೀಗಾಗಿ ಅವರ ಕನಸಾಗೆ ಉಳಿಯುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ವೀಕ್ಷಕರೇ, ದಲಿತ CM ಕೋಟಾದಲ್ಲಿ ಪರಮೇಶ್ವರ್ ಹೆಸರು ಮತ್ತೆ ಮುಂಚೂಣಿಗೆ ಬರುತ್ತಾ? ಎಲ್ಲ DK ಶಿವಕುಮಾರ್ ಯಾವತ್ತೂ ಆಟನ ಬಿಟ್ಕೊಡಲ್ವಾ? ಪರಮೇಶ್ವರ್ ಕರ್ನಾಟಕದ ಮತ್ತೊಬ್ಬ ಖರ್ಗೆ ಆಗ್ತಾರಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.